ಬ್ರಹ್ಮದೇವರು ಒಂದು ಸಲ ಅರ್ಥಾತ್ ವಾಯುದೇವರು ಕೂಡ ಆ ಬ್ರಹ್ಮವಾಯುಗಳಿಗೆ ಒಂದು ಅಪೇಕ್ಷೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಮಾತಿದೆ, ಆಮಿಷ್ಖೋರ್ತನ ಅಂತ. ಆಮಿಷ್ಖೋರ್ತನ ಅಂದರೆ ಏನು ಅಂದರೆ ಎಲ್ಲವೂ ನನಗೆ ಸಿಗಲಿ, ಎಲ್ಲವೂ ನನಗೆ ಸಿಗಲಿ, ಎಲ್ಲವೂ ನನಗೆ ಸಿಗಲಿ, ಈ ದಕ್ಷಿಣೆ ನನಗೆ ಬರಲಿ, ಆ ದಕ್ಷಿಣೆಯೂ ನನಗಾಗಲಿ, ಈ ದಾನವೂ ನನಗೆ ಬರಲಿ ಅನ್ನುವಂತಹ ಒಂದು ಲೋಲುಪತ್ವ ಅಂತನ್ನೋದೇನಿದೆ ಅದು ಧರ್ಮದ ವಿಷಯದಲ್ಲಿ, ನಿಷ್ಕಾಮ ಧರ್ಮದ ವಿಷಯದಲ್ಲಿ ಬ್ರಹ್ಮವಾಯುದೇವರಲ್ಲಿ ಪರಿಪೂರ್ಣವಾಗಿದೆ ಎಂದಾಗಿ ಹೇಳುವಂಥ. ಬೃಹದಾರಣ್ಯಕದಲ್ಲಿ ಒಂದು ಪ್ರಸಂಗ ಬರ್ತದೆ, ಸಂಕ್ಷೇಪದಲ್ಲಿ ಹೇಳ್ತೇನೆ. ಬೃಹದಾರಣ್ಯಕದಲ್ಲಿ ಒಂದು ಅಶ್ವಮೇಧ ಬ್ರಾಹ್ಮಣ, ಆ ಅಶ್ವಮೇಧ ಬ್ರಾಹ್ಮಣದಲ್ಲಿ ಹೇಳುವಂತಹ ಒಂದು ಮಾತೇನು ಅಂತಂದರೆ, ಅಶ್ವಮೇಧ ಬ್ರಾಹ್ಮಣದಲ್ಲಿ ಬ್ರಹ್ಮದೇವರ ಶರೀರ ಅದು ಅವರು ಯಜ್ಞವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಆಗೋದಿಲ್ಲ, ಸಾಧನ ಸ್ಮರಣೆ ಆಗೋದಿಲ್ಲ, ಆದ್ದರಿಂದ ದೇಹ ತ್ಯಾಗ ಮಾಡ್ತಾರೆ, ಅದು ಶವವಾಗಿ ಬಿದ್ದು ಬೀಳುತ್ತೆ. ಆ ಶವವಾದ ದೇಹವೇ ಮತ್ತೆ ಕುದುರೆಯಾಗಿ ಪರಿಣಮಿಸ್ತದೆ. ಬ್ರಹ್ಮದೇವರ ಇಚ್ಛೆಯಿಂದ ಅವರು ಕುದುರೆಯಾಗ್ತಾರೆ. ಅದೇ ಬ್ರಹ್ಮದೇವರು ಮತ್ತೆ ಬ್ರಹ್ಮದೇವರಾಗಿ ಅಂದರೆ ಚತುರ್ಮುಖ ಬ್ರಹ್ಮ ಎಂಬ ದೇವತಾ ಶರೀರದಿಂದ ಯಜಮಾನರಾದರು. ಅವರೇ ಅಶ್ವರೂಪವನ್ನು ಧಾರಣೆ ಮಾಡಿ ಪಶುವಾದರು. ಇದೇನು ಅಂತನ್ನುವುದಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ಬರೀತಾರೆ, ಕರ್ತೃತ್ವೇನ ಪಶುತ್ವೇನ ಯತ್ಫಲಂ ತದಶೇಷತಃ. ಬಹಳ ಮಹತ್ವದ ಮಾತು. ನಾನು ಕೇವಲ ಕರ್ತೃವಾಗಿ ಯಜಮಾನನಾಗಿ ನಾನು ಯಜ್ಞವನ್ನು ಮಾಡಿ ಪುಣ್ಯವನ್ನು ಗಳಿಸಿದರೆ ಸಾಲದು. ಇಷ್ಟು ಮಾತ್ರ ಸಾಲುವುದಿಲ್ಲ, ಇನ್ನೊಂದು ಫಲವಿದೆ. ಏನದು? ಅದಕ್ಕೆ ಹೇಳ್ತಾರೆ, ಜ್ಞಾನಪೂರ್ವಕವಾಗಿ, ಜ್ಞಾನವಿಲ್ಲದೇನೆ ಪಶುವ ವಧ ಏನು ಇದೆ ಅದನ್ನು ಶ್ರೀಮದಾಚಾರ್ಯರು ಅತ್ಯಂತ ಪ್ರಮಾಣ ಪ್ರಮಿತವಾಗಿರುವ ಸಿದ್ಧಾಂತ ಎಂಬುದಾಗಿ ತಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಓಂ ಅಶುದ್ಧಂ ಇತಿ ಚೇನ್ನ ಶಬ್ದಾತ್ ಓಂ ಎಂಬ ಸೂತ್ರದಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ವೇದದಲ್ಲಿ ವಿಧಾನ ಮಾಡಿದ ಯಾವ ಪಶು ಹತ್ಯೆ ಇದೆ ಅದು ಪಶು ಹಿಂಸೆ, ಉಪಾಲಂಭ ಅದು ಅವಶ್ಯವಾಗಿ ಮಾಡಬೇಕಾದದ್ದು, ಅದು ನಿಷಿದ್ಧವಲ್ಲ, ವೇದದಲ್ಲಿ ಹೇಳಿದ್ದರಿಂದ ಅತ್ಯಂತ ವಿಹಿತ. ಸೂತ್ರಕಾರರು ಹೇಳಿದ ಮಾತನ್ನು ಸಮರ್ಥನೆ ಮಾಡ್ತಾರೆ. ಆ ಸಮರ್ಥನೆ ಮಾಡಿದ್ದಕ್ಕೆ ತಕ್ಕಂತೆ ಆ ಪಶುವಿಗೆ ಯಜ್ಞದಲ್ಲಿ ಯಾವಾಗ ಸಮರ್ಪಣೆ ಮಾಡಲಾಗತ್ತೋ ಆ ಸಮರ್ಪಣೆ ಮಾಡಿದ ಮಾತ್ರಕ್ಕೆ ಅದಕ್ಕೆ ಸ್ವರ್ಗವಾಗತ್ತೆ, ಸದ್ಗತಿಯಾಗ್ತದೆ. ಪಶು ಅಬುದ್ಧಿಪೂರ್ವಕ ಮೃತೇಹೇ, ಜ್ಞಾನವಿಲ್ಲದೆ ನಾನು ದೇವರಿಗೆ ನನ್ನನ್ನು ಸಮರ್ಪಿಸಿಕೊಳ್ಳಬೇಕು, ಈ ಯಜಮಾನರು ಅಥವಾ ಪುರೋಹಿತರು ನನ್ನನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ ಎಂದು ತಿಳಿಯದಿದ್ದರೂ ಕೂಡ, ಭಕ್ತಿ ಇಲ್ಲದೆ ಜ್ಞಾನವಿಲ್ಲದೆ ಇದ್ದರೂ ಕೂಡ ಪರಮಾತ್ಮನಿಗೆ ಸಮರ್ಪಿತವಾದ ಮಾತ್ರಕ್ಕೆ ಅದಕ್ಕೆ ಸದ್ಗತಿಯಾಗುತ್ತದೆ. ಹೀಗಿರುವಾಗ ನಾನು ಜ್ಞಾನಪೂರ್ವಕವಾಗಿ, ನನಗಂತೂ ಸರ್ವಜ್ಞನಾಗಿದ್ದೇನೆ, ನಾನು ಜ್ಞಾನವಿದೆ ನನಗೆ, ಆದ್ದರಿಂದ ನಾನೇ ಯಜಮಾನನಾಗಿ ನಾನೇ ಪಶುವಾಗಿ ಯಾಕೆ ಭಗವಂತನ ಯಜ್ಞವನ್ನು ಮಾಡಬಾರದು ಎಂದು ಆಲೋಚಿಸಿ ಬ್ರಹ್ಮದೇವರು ಪಶುವಾದರಂತೆ ಪಶುವಾಗಿ ತಮ್ಮನ್ನು ತಾವು 1 ವರ್ಷದವರೆಗೆ ಸತತವಾಗಿ ಎಲ್ಲ ಕಡೆಗೆ ಸಂಚಾರ ಮಾಡಿಸಿ ಆಮೇಲೆ ಯಜ್ಞದಲ್ಲಿ ಸ್ವಾತ್ಮಸ್ಥಾಯ ಪರಾತ್ಮನೇ, ತನ್ನ ಅಂತರ್ಯಾಮಿಯಾದ ಭಗವಂತನಿಗೆ ತನ್ನನ್ನು ತಾವು ಸಮರ್ಪಣೆ ಮಾಡಿಕೊಂಡರು ಯಜ್ಞದಲ್ಲಿ ಎಂದಾಗಿ ಹೇಳ್ತಾರೆ. ಅಂದರೆ ಏನಾಯ್ತೀಗ, ಕರ್ತೃವಾಗಿ ಮಾಡಿದ ಪುಣ್ಯ ಬೇರೆ, ಪಶುವಾದದ್ದರಿಂದ ಬರುವ ಪುಣ್ಯ ಬೇರೆ. ಆ ಕರ್ತೃತ್ವೇನ ಪುಣ್ಯವನ್ನೂ ಆಚಾರ್ಯರು ಪಡಿತಾರೆ, ಬ್ರಹ್ಮದೇವರು ಪಡೆದಿದ್ದಾರೆ. ಹಾಗೆ ಪಶುತ್ವೇನ ಬರಬೇಕಾದ ಪುಣ್ಯವನ್ನೂ ಆಚಾರ್ಯರು ಬ್ರಹ್ಮದೇವರು ಪಡೆದಿದ್ದಾರೆ ಎನ್ನುವ ಮಾತನ್ನು ಆಚಾರ್ಯರು ಸೂಚಿಸ್ತಾರೆ. ಇದು ಬೃಹದಾರಣ್ಯಕೋಪನಿಷತ್ತಿನ ಅಶ್ವಮೇಧ ಬ್ರಾಹ್ಮಣದಲ್ಲಿ ಬರುವ ಮಾತು. ಯೋಗ ದೀಪಿಕೆಯಲ್ಲಿ ಇದರ ಸ್ವಲ್ಪ ಎಕ್ಸ್ಟೆನ್ಷನ್, ಇದನ್ನು ಪೂರ್ಣ ಎಷ್ಟು ಸಾಧ್ಯವೋ ಅಷ್ಟು ಹಿಗ್ಗಿಸಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕೆಯಲ್ಲಿ ಹೇಳುವಂತಹ ಮಾತು. ಭಾರಿ ಸುಂದರವಾಗಿರುವಂತಹ ಮಾತನ್ನು ನಾವು ಅಲ್ಲಿ ಕೇಳ್ತೇವೆ. ಶ್ರೀಮದಾಚಾರ್ಯರು ತತ್ತದಾಕಾರ ಸಂಯುಕ್ತಾ ದೇವಾ ಸರ್ವೇಪಿ ಸರ್ವದಾ ಸ್ಥಿತಾ ಭೋಜ್ಯ ಪದಾರ್ಥೇಷು ಹ್ಯರ್ಪಯೇಯು ಸ್ವರೂಪಕಾನ್ ಬ್ರಹ್ಮಾದಿ ಸರ್ವಜೀವಾನಾಂ ಸ್ವರೂಪಂ ಸ್ವೀಕರೋತ್ಯಸೌ. ಬಹಳ ಸುಂದರವಾದ ಮಾತು.
ಬ್ರಹ್ಮಾದಿ ದೇವತೆಗಳು ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಎಲ್ಲೋ ಹೊಲದಲ್ಲಿ ಬೆಳೆದ ಅಕ್ಕಿಯನ್ನು ತಂದು ಅನ್ನ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಮಾತ್ರವಲ್ಲ, ಬ್ರಹ್ಮದೇವರು ಮಾಡುವ ಸಮರ್ಪಣೆ ಹೇಗೆ ಎಂದರೆ ಆ ಅನ್ನವನ್ನು ಅಕ್ಕಿಯನ್ನು ತರ್ತಾರೆ, ಆ ಅಕ್ಕಿಯಲ್ಲಿ ಅಂತರ್ಯಾಮಿಯಾಗಿ ತಾವೇ ಇದ್ದಾರೆ, ಅನ್ನವಾಗಿ ತಾವೇ ಆ ರೂಪವನ್ನು ತಾಳ್ತಾರೆ, ಅನ್ನವಾಗಿ ತನ್ನನ್ನು ತಾನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಅನ್ನವನ್ನು ಮಾತ್ರ ಸಮರ್ಪಣೆ ಮಾಡೋದಲ್ಲ, ಅನ್ನಸ್ಥಿತವಾದ ಸ್ವಸ್ವರೂಪವನ್ನು ದೇವರಿಗೆ ಸಮರ್ಪಣೆ ಮಾಡೋದು. ಇದರಿಂದ ಒಂದು ಪುಣ್ಯ. ನಾವು ಕೇವಲ ನಮ್ಮಿಂದ ಭಿನ್ನವಾದ ಜಡ ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದರ ಪುಣ್ಯವನ್ನು ನಾವು ಗಳಿಸಿದರೆ ವಾಯುದೇವರು ಬ್ರಹ್ಮದೇವರು ತಮ್ಮನ್ನು ತಮ್ಮ ಅನ್ನದ ಸ್ವರೂಪವನ್ನು ದೇವರಿಗೆ ಸಮರ್ಪಣೆ ಮಾಡುವ ಮುಖೇನ ಎರಡು ಪುಣ್ಯ. ಪರಮಾತ್ಮನಿಗೆ ಹೂವನ್ನು ಅರ್ಪಿಸುವಾಗ ಆ ಹೂವಿನಲ್ಲಿರುವ ಯೋಗದೀಪಿಕೆಯಲ್ಲಿ ಹೇಳುವಂತಹ ಮಾತು ಇಷ್ಟು ವಿಸ್ತಾರವಾಗಿದೆಯಲ್ಲ, ಹೂವಿನಲ್ಲಿರುವ ಬ್ರಹ್ಮದೇವರ ಸ್ವರೂಪ, ವಾಯುದೇವರ ಸ್ವರೂಪ, ಅದನ್ನೂ ಕೂಡ ಬ್ರಹ್ಮದೇವರು ವಾಯುದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಪರಮಾತ್ಮನ ಅರ್ಚಕರಾಗಿ ಪುಣ್ಯವನ್ನು ಗಳಿಸುವುದುಂಟು, ಹೂವಾಗಿಯೂ ಪುಣ್ಯವನ್ನು ಗಳಿಸುವುದುಂಟು. ಅದೇ ರೀತಿ ಮಂತ್ರಾಭಿಮಾನಿಗಳಾಗಿಯೂ ಭಗವಂತನಿಗೆ ಸಮರ್ಪಿಸುವುದುಂಟು. ಅದೇ ರೀತಿ ಕ್ರಿಯಾಭಿಮಾನಿಗಳಾಗಿಯೂ ಪರಮಾತ್ಮನಿಗೆ ಸೇವೆಯನ್ನು ಮಾಡುವುದುಂಟು. ಅದೇ ರೀತಿ ಹೀಗೆ ನಾನಾ ವಿಧವಾದ ದೇಶ ಕಾಲಗಳಿಗೆ ಅಭಿಮಾನಿಗಳಾಗಿ, ಕ್ರಿಯೆಗೆ ಅಭಿಮಾನಿಯಾಗಿ, ಜ್ಞಾನಕ್ಕೆ ಅಭಿಮಾನಿಯಾಗಿ, ಆ ಹೂವಿಗೆ, ಹಣ್ಣಿಗೆ, ಹಾಲಿಗೆ, ನೀರಿಗೆ, ಪಂಚಾಮೃತಕ್ಕೆ, ಎಲ್ಲ ಬಂಗಾರದ ಪದಾರ್ಥಗಳಿಗೆ, ಮಂಟಪಾದಿಗಳಿಗೆ ಅಭಿಮಾನಿಗಳಾಗಿ ತಮ್ಮನ್ನು ತಾವು ದೇವರಿಗೆ ಸಮರ್ಪಣೆ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ಪುಣ್ಯವನ್ನು ಗಳಿಸ್ತಾರೆ. ಇದು ಬ್ರಹ್ಮದೇವರು ಮಾಡುವ ಪೂಜೆಯಲ್ಲಿ ಮಾತ್ರವಲ್ಲ, ವಿದ್ಯಾಧೀಶ ತೀರ್ಥರು ಮಾಡುವ ಪೂಜೆಯಲ್ಲಿ ಮಾತ್ರವಲ್ಲ, ನೀವು ಮಾಡುವ ಪೂಜೆಯಲ್ಲೂ ಕೂಡ ಒಂದು ದಳ ತುಳಸಿ ಅರ್ಚನೆ ಮಾಡಿದರೆ ಆ ತುಳಸಿಯ ಅಂತರ್ಗತರಾದ ವಾಯುದೇವರು ತಮ್ಮನ್ನು ತಾವು ಸಮರ್ಪಣೆ ಮಾಡ್ತಾರೆ. ನಮ್ಮಲ್ಲಿ ವಾಯುದೇವರಿದ್ದಾರೆ, ಅರ್ಚನೆ ಮಾಡ್ತಾರೆ. ತುಳಸಿಯಲ್ಲಿ ವಾಯುದೇವರಿದ್ದಾರೆ, ದೇವರ ಪಾದಗಳಿಗೆ ಎರಗುತ್ತಾರೆ. ಈ ರೀತಿಯಾಗಿ ದೇಶಕಾಲಗಳಿಗೂ ಹಾಗೂ ತುಳಸ್ಯಾದಿ ಸಾಧನಗಳಿಗೂ ಅಂಗಗಳಿಗೂ ನಿಯಾಮಕರಾಗಿ ನಾವು ಉಚ್ಚರಿಸುವಂತಹ ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ ಎಂಬ ಮಂತ್ರಗಳಿಗೆ, ಶಬ್ದಗಳಿಗೆ ಅಭಿಮಾನಿಗಳಾಗಿಯೂ ಕೂಡ ದೇವರನ್ನು ಬೋಧಿಸಿ, ದೇವರನ್ನು ವರ್ಣಿಸಿ, ದೇವರನ್ನು ಕೊಂಡಾಡಿ ನಾವು ವಿಶ್ವಾಯ ನಮಃ ಅಂದು ಮುಗಿಸ್ತೇವೆ. ಅದರ ಅರ್ಥವನ್ನು ಎಷ್ಟು ಅನುಸಂಧಾನ ಮಾಡ್ತೇವೋ ಮಾಡೋದಿಲ್ಲವೋ, ಮಹಾಸ್ವಾಮಿಗಳವರು ಪದಗಳ ಅರ್ಥವನ್ನು ಅನುಸಂಧಾನ ಮಾಡಿದರೆ ಅವರ ಅಂತರ್ಯಾಮಿ, ನಮ್ಮ ಅಂತರ್ಯಾಮಿ, ನಿಮ್ಮೆಲ್ಲರ ಅಂತರ್ಯಾಮಿ ವಾಯುದೇವರು. ಆ ವಿಶ್ವಾಯ ನಮಃ ಎಂಬ ಶಬ್ದಕ್ಕೆ ಎಷ್ಟರ್ಥ, ತಾವು ಏನು ಮಧ್ವಾಚಾರ್ಯರಾದಾಗ 100 ಅರ್ಥಗಳನ್ನು ಹೇಳಿದರೋ ಆ ಅರ್ಥ ಎಲ್ಲವನ್ನೂ ಸಮೂಹಾಲಂಬನಾತ್ಮಕವಾದ ಜ್ಞಾನದಲ್ಲಿ ಅನುಸಂಧಾನ ಮಾಡಿ ಭಗವಂತನಿಗೆ ಒಂದೊಂದು ಮಹಿಮೆಗೆ ಒಂದೊಂದು ಭಕ್ತಿ ಅಂತಾದರೆ ಆ 100 ಅರ್ಥಗಳಿಗೆ 100 ಭಕ್ತಿಯನ್ನು ಭಗವಂತನಿಗೆ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು. ಹಾಗಾಗಿ ಮಂತ್ರಾಭಿಮಾನಿತ್ವೇನ, ಪುಷ್ಪಾಭಿಮಾನಿತ್ವೇನ, ಕಾಲಾಭಿಮಾನಿತ್ವೇನ, ಇಂದ್ರಿಯಾಭಿಮಾನಿತ್ವೇನ ನಮ್ಮ ಕೈಯಲ್ಲಿ ಇದ್ದು ಇಂದ್ರಿಯಗಳಲ್ಲಿ ಪ್ರೇರಣೆ ಮಾಡುವಂಥದ್ದು. ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳುವಂಥದ್ದುಂಟು. ನ್ಯಾಯ ವಿವರಣದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಮೊದಲು ಸ್ವಲ್ಪ ಸಂಕ್ಷೇಪದಲ್ಲಿ ಹೇಳಿ ಮುಗಿಸ್ತೇನೆ. ಅದು ಶ್ರೀಮದಾಚಾರ್ಯರ, ಈಗ ಹೇಗೆ ನಾವು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯತ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಃ ಪ್ರೇತ್ಯಾಸ್ಮಾಲ್ಲೋಕಾದ ಮೃತಾ ಭವಂತಿ ಅಂತ ಹೇಳಿ ಇಂದ್ರಿಯಗಳಿಗೆ ಪರಮಾತ್ಮ ನಿಯಾಮಕನಾಗಿ, ತತ್ತದಿಂದ್ರಿಯ ನಿಯಾಮಕನಾಗಿ, ತತ್ತದಿಂದ್ರಿಯ ಸ್ವಾಮಿಯಾಗಿ, ಅವುಗಳಿಗೆ ಪ್ರೇರಕನಾಗಿ ಪರಮಾತ್ಮ ಕಾರ್ಯವನ್ನು ಮಾಡ್ತಾನೆ, ತನ್ನಾಮಕನಾಗಿದ್ದಾನೆ, ತದ್ದೇವತೆಗಳಿಗೂ ಪ್ರೇರಕನಾಗಿದ್ದಾನೆ ಎಂದು ಹೇಳುವಂತಹ ಮಾತುಂಟು. ಅದೇ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳು, ಉತ್ತಮರಾದ ದೇವತೆಗಳೆಲ್ಲರೂ ಕೂಡ ಅಧಮವಾದ ಸಕಲ ತತ್ವಗಳಿಗೆ ಅಭಿಮಾನಿಗಳಾದದ್ದರಿಂದ ನಮ್ಮ ಕಣ್ಣಿನಿಂದ ದೇವರನ್ನು ನೋಡುವಾಗ ವಾಯುದೇವರು ನಮ್ಮ ಕಣ್ಣಿನಲ್ಲಿರುವ ಸೂರ್ಯನಿಗೆ ಪ್ರೇರಿಸಿ ನಮ್ಮಿಂದ ದೇವರ ದರ್ಶನವನ್ನು ಮಾಡಿಸ್ತಾರೆ. ಸೂರ್ಯನಿಗೂ ದೇವರ ದರ್ಶನ ಮಾಡಿಸ್ತಾರೆ, ತಾವೂ ದೇವರ ದರ್ಶನವನ್ನು ಮಾಡಿಕೊಳ್ತಾರೆ. ಹಾಗಾಗಿ
ಇಂದ್ರಿಯಸ್ಥವಾದ ತಮ್ಮ ಸ್ವರೂಪಗಳಿಂದ ಜ್ಞಾನಾನಿ ಜನಯತ್ಯಸೌ. ನ್ಯಾಯವಿವರಣದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತಹ ಸೊಗಸಾದ ಮಾತು ಇದು. ನಿತ್ಯದಲ್ಲಿ ನಮ್ಮ ಚಿಂತನೆಗೆ ಬರಬೇಕಾದ ಅತ್ಯಂತ ಅವಶ್ಯವಾದ ಮಾತು. ಕೃಷ್ಣನ ದರ್ಶನ ಮಾಡ್ತೇವೆ, ಮೂಲರಾಮನ ದರ್ಶನ ಮಾಡ್ತೇವೆ, ವಿಠ್ಠಲನ ದರ್ಶನ, ವೆಂಕಟೇಶನ ದರ್ಶನ, ಶ್ರೀರಂಗನಾಥನ ದರ್ಶನ ಮಾಡಿಕೊಳ್ಳುವಾಗ, ನಮ್ಮ ಮನೆಯಲ್ಲಿರುವ ಶಾಲಿಗ್ರಾಮಾದಿಗಳ ದರ್ಶನ, ಸರ್ವಮೂಲಾದಿ ಗ್ರಂಥಗಳ ದರ್ಶನ ಮಾಡಿಕೊಳ್ಳುವಾಗ, ಜ್ಞಾನಿಗಳ ಬ್ರಾಹ್ಮಣರ ದರ್ಶನವನ್ನು ಮಾಡಿಕೊಳ್ಳುವಾಗ ಕಣ್ಣಿನಲ್ಲಿ ಚಿತ್ರಂ ದೇವಾನಾಂ ಉದಗಾತ್ ಅನೀಕಂ ಚಕ್ಷುರ್ ಮಿತ್ರಸ್ಯ ವರುಣಸ್ಯಾಗ್ನೇ ಎಂಬುದಾಗಿ ಆ ಇಂದ್ರಿಯಾಭಿಮಾನಿಗಳಾಗಿದ್ದಂತಹ ಸೂರ್ಯನಿಗೂ ಪ್ರೇರಣೆಯನ್ನು ಮಾಡಿ ಅವನಿಗೆ ದರ್ಶನವನ್ನು ಮಾಡಿಸುವುದಲ್ಲದೇನೆ ತಾವು ದರ್ಶನ ಮಾಡಿಕೊಳ್ತಾರೆ. ತಾವು ದರ್ಶನ ಮಾಡಿಕೊಂಡು ಆ ಅನುಸಂಧಾನದಿಂದ ಭಗವಂತನಿಗೆ ಅದರ ಸಮರ್ಪಣೆಯನ್ನು ಮಾಡ್ತಾರೆ. ಉತ್ಕ್ರಾಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಅಂತ ಹೇಳಿದಂತೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಎಂದಂತೆ ಆ ರೀತಿಯಾಗಿ ಅಲ್ಲೆಲ್ಲ ಹೇಳಿದಂತಹ ಏನು ಅನುಸಂಧಾನಗಳಿವೆ, ಎಷ್ಟು ವಿಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಆದವಾದ ಎಲ್ಲ ಇಂದ್ರಿಯಗಳಿಂದ ಮಾಡುವ ಸಕಲ ವ್ಯಾಪಾರಗಳು ಕೂಡ ಭಗವಂತ ಮಾಡಿಸ್ತಾನೆ ಎಂದು ತಿಳಿದು ಭಗವಂತನ ಸೇವಕ ನಾನು, ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಿಸುವ ಕೆಲಸ ನನ್ನದು ಎಂಬುದಾಗಿ ಹೇಳಿ ಸತತವಾಗಿ ಆ ಸೇವೆಯನ್ನು ಸಲ್ಲಿಸುವ ವಾಯುದೇವರಿಗೆ ಎಷ್ಟು ಇಂದ್ರಿಯಗಳಿಂದ ಎಷ್ಟು ವ್ಯಾಪಾರಗಳಾಯಿತು.